ಅವರೆಲ್ಲ 30 ವರ್ಷದಿಂದ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ರು. ಕನ್ನಡ ಶಾಲೆಗಳನ್ನ ಅನುದಾನಿತ ಶಾಲೆ ಮಾಡಿ ಅಂತ 10 ಹೋರಾಟವನ್ನ ಮಾಡಿದ್ರು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಶಿಕ್ಷಣ ಸಚಿವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ವರ್ಷದಿಂದ ನಿರಂತರ ಹೋರಾಟ. ನ್ಯೂಸ್ 18 ವರದಿಯಿಂದ ಹೊಸ ಭರವಸೆ. ಸಂಕಷ್ಟದಲ್ಲಿ ಅನುದಾನ ರಹಿತ ಶಾಲೆಗಳು ಮುಚ್ಚುವ ಹಂತದಲ್ಲಿವೆ. 600 ಶಾಲೆಗಳು 3 ದಶಕಗಳಿಂದ ಹೋರಾಟವನ್ನ ಮಾಡಲಾಗ್ತದೆ. 95ರಿಂದ ಪ್ರಾರಂಭವಾದಂತ ಕನ್ನಡ ಮಾಧ್ಯಮ ಶಾಲೆಗಳನ್ನ ಅನುದಾನಕ್ಕೆ ಒಳಪಡಿಸಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ. ಅನುದಾನ ರಹಿತ ಕನ್ನಡ ಶಾಲೆಗಳಿಗೆ ಶಿಕ್ಷಣ ಸಚಿವರಿಂದ ಅನುದಾನದ ಅಭಯ. 2016ರಿಂದ 2020ರವರೆಗೂ ಅನುದಾನಕ್ಕೆ ಒಳಪಡಿಸತಕ್ಕಂಥ ಕೆಲಸ ಆಗಲೇ ಮಾಡಿದ್ದೀವಿ ನಾವು. ದಶಕದ ಹೋರಾಟಕ್ಕೆ ಸಿಗುತ್ತಾ ಮುಕ್ತಿ? ಸಾರ್ಥಕವಾಗಲಿ ನ್ಯೂಸ್ 18 ವರದಿ. ಕನ್ನಡ ಶಾಲೆಗಳ ಉಳಿವಿಗಾಗಿ ನ್ಯೂಸ್ 18 ಕನ್ನಡ ನಿರಂತರ ಅಭಿಯಾನ ಮಾಡ್ತಿದೆ. ಊರೂರಲ್ಲೂ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ಸರ್ಕಾರದ ಮುಂದೆ ಬಿಚ್ಚಿಡೋ ಕೆಲಸ ಮಾಡ್ತಾ ಇದೆ. ನ್ಯೂಸ್ 18ನ ಜನಪರ ಕಾಳಜಿಗೆ ಸರ್ಕಾರ ಕೂಡ ಕೈ ಜೋಡಿಸಿದೆ. ಇದೀಗ ಮತ್ತೊಂದು ದೊಡ್ಡ ಫಲಶ್ರುತಿಯಾಗಿದೆ. ಅನುದಾನ ರಹಿತ ಕನ್ನಡ ಶಾಲೆಗಳ ಶಿಕ್ಷಕರು ಮಾಡ್ತಿದ್ದ 3 ದಶಕದ ಹೋರಾಟಕ್ಕೆ ಮುಕ್ತಿ ಸಿಗೋ ಕಾಲ ಹತ್ತಿರ ಬಂದಿದೆ. ನ್ಯೂಸ್ 18 ಕನ್ನಡದ ವರದಿಗೆ ಸ್ಪಂದಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಾವಿರಾರು ಶಿಕ್ಷಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅನುದಾನ ರಹಿತ ಕನ್ನಡ ಶಾಲೆಗಳನ್ನ ಅನುದಾನ ಸಹಿತ ಶಾಲೆಗಳನ್ನಾಗಿ ಮಾಡಬೇಕು ಅಂತ 3 ದಶಕದಿಂದ ಹೋರಾಟ ನಡೆದಿತ್ತು. 1995ರಿಂದ ತಲೆ ಎತ್ತಿರೋ ಕನ್ನಡ ಶಾಲೆಗಳ ಉಳಿವಿಗೆ 10 ಪ್ರತಿಭಟನೆಗಳು ಕೂಡ ನಡೆದಿದ್ವು. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಈ ಸರ್ಕಾರಿ ಶಾಲೆಗಳು ಉತ್ತಮ ಶಿಕ್ಷಣ ನೀಡುತ್ತಿದ್ರೂ ಮುಚ್ಚೋ ಹಂತಕ್ಕೆ ಹೋಗಿದ್ವು. ಅನುದಾನವಿಲ್ಲದೆ ಸರ್ಕಾರಿ ಶಾಲೆಗಳು ಸೊರಗೋ ಸ್ಥಿತಿಗೆ ಬಂದಿದ್ವು. ಹೀಗಾಗಿನೇ ಅನುದಾನ ರಹಿತ ಶಾಲೆಗಳ ಶಿಕ್ಷಕರ ಸಂಕಷ್ಟದ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತಿರುವಂತಹ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜ್ಯದಲ್ಲಿ 600ಕ್ಕೂ ಹೆಚ್ಚು ಅನುದಾನ ರಹಿತ ಶಾಲೆಗಳಿವೆ. ಕನ್ನಡ ಶಾಲೆಗಳನ್ನ ಉಳಿಸೋಕೆ ನಮ್ಮ ಸರ್ಕಾರ ಬದ್ಧವಾಗಿದ್ದು ಈ ಎಲ್ಲ ಶಾಲೆಗಳನ್ನ ಅನುದಾನಕ್ಕೆ ಸೇರಿಸುವ ಕೆಲಸವನ್ನ ಮಾಡ್ತೀವಿ ಅಂತಂದ್ರು. ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಈಗ ಬಜೆಟ್ಗೆ ಇರೋದ್ರಿಂದ ಸುಮಾರು ಅದು 300 ಏನಲ್ಲ, ಇನ್ನು ಕಮ್ಮಿನೇ ಆಗುತ್ತೆ ಸ್ವಲ್ಪ. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ 95ರಿಂದ 2005ರವರೆಗೂ ಕೊಡಿ ಅಂತ ಹೇಳಿ ನಾನು ಕೇಳಿದ್ದೀನಿ. ನೋಡೋಣ ಈ ಬಜೆಟ್ ಅಲ್ಲಿ ಏನಾರು ಮಾಡಬಹುದೇನೋ ಅಂತ ಹೇಳಿ. ಕನ್ನಡ ಶಾಲೆ ಉಳಿತಕ್ಕಂಥದ್ದು ಕೆಲಸವನ್ನ ನಮ್ಮ ಸರ್ಕಾರದಲ್ಲಿ ಯಾವತ್ತೂ ಕೂಡ ನಾವು ಮಾಡ್ತೀವಿ, ಅದನ್ನಿಲ್ಲ ಅಂತ ಹೇಳಲ್ಲ. ಅದಕ್ಕೆ 2016ರಿಂದ 2020ರವರೆಗೂ ಅನುದಾನಕ್ಕೆ ಒಳಪಡಿಸತಕ್ಕಂಥ ಕೆಲಸ ಆಗಲೇ ಮಾಡಿದ್ದೀವಿ ನಾವು. ರಾಜ್ಯದಲ್ಲಿರುವಂತಹ 600 ಶಾಲೆಗಳನ್ನ ಅನುದಾನಿತ ಶಾಲೆಗಳನ್ನಾಗಿ ಮಾಡಿದ್ರೆ 3,000 ಶಿಕ್ಷಕರ ಜೊತೆಗೆ 5,000ಕ್ಕೂ ಹೆಚ್ಚು ಮಕ್ಕಳಿಗೆ ಅನುಕೂಲವಾಗಲಿದೆ. ಇದಕ್ಕಾಗಿ ಅಂದಾಜು 350 ಕೋಟಿ ವೆಚ್ಚದಲ್ಲಿ ಅನುದಾನ ನೀಡೋಕೆ ಸರ್ಕಾರ ನಿರ್ಧಾರ ಮಾಡಿದ್ಯಂತೆ. ಸರ್ಕಾರದ ಈ ನಿರ್ಧಾರ ಸಾವಿರಾರು ಶಿಕ್ಷಕರಲ್ಲಿ ಮಂದಹಾಸ ಮೂಡಿಸಿದೆ. ಹೀಗಾಗಿಯೇ ನ್ಯೂಸ್ 18 ವರದಿಗೆ ಶಿಕ್ಷಕ ವರ್ಗದವರು ಧನ್ಯವಾದವನ್ನ ಹೇಳಿದ್ರು. ವಿಶೇಷವಾಗಿ ನ್ಯೂಸ್ 18 ಅವರು ನಮಗೆ ಹೆಚ್ಚು ಒತ್ತನ್ನು ಕೊಟ್ಟು ಆ ಹೋರಾಟವನ್ನು ಸಕ್ಸಸ್ ಮಾಡಿಕೊಟ್ರು. ಇವತ್ತು ನಮ್ಮೊಟ್ಟಿಗೆ ನಮ್ಮ ಮತ್ತೆ ಶಿಕ್ಷಣ ಮಂತ್ರಿಗಳ ಜೊತೆ ಒಂದು ಸಂವಾದ ಕೂಡ ಇತ್ತು. ಆ ಸಂವಾದದಲ್ಲೂ ಕೂಡ ಶಿಕ್ಷಣ ಮಂತ್ರಿಗಳು ನಾವು ಈ ಕನ್ನಡ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ನ್ಯೂಸ್ನವ್ರಿಗೂ ಕೂಡ ಅದೇ ರೀತಿಯಾಗಿ ಅವರು ಭರವಸೆಯನ್ನು ಕೊಟ್ಟು ಆ ನ್ಯೂಸ್ 18ನವರು ಕೂಡ ನಮಗೆ ಹೆಚ್ಚು ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಒಟ್ನಲ್ಲಿ ನ್ಯೂಸ್ 18 ಕನ್ನಡದ ವರದಿಯಿಂದ ಅನುದಾನ ರಹಿತ ಶಾಲೆಗಳಿಗೆ ಹೊಸ ಕಳೆ ಬರೆದಿದೆ. ಎಷ್ಟು ದಿನ ವನವಾಸ ಅನುಭವಿಸಿದ ಶಿಕ್ಷಕರ ಬಾಳಲು ಸಂಭ್ರಮ ಮೂಡೋದಕ್ಕೆ ಶುರುವಾಗಿದೆ. ವಿನಯ್ ಪುರದಾಳ್, ನ್ಯೂಸ್ 18 ಶಿವಮೊಗ್ಗ.